ವಿಶೇಷ ಅಧಿವೇಶನವನ್ನ ಕರೆದಿದ್ರು. ವಿಶೇಷ ಅಧಿವೇಶನವನ್ನ ಕರೆದು ಇಲ್ಲಿ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಮಾಡಲಾಗಿತ್ತು. ಆದ್ರೆ ಈ ಕಲಾಪ ಆರಂಭ ಆದ ನಂತರದಲ್ಲಿ ನಡೆದಿರುವಂತಹ ಚರ್ಚೆಗಳನ್ನ ಗಮನಿಸಿದ್ರೆ ಅಂಥದ್ದು ಯಾವುದೇ ಚರ್ಚೆಗಳು ನಡೆದಿಲ್ಲ. ಹಾಗಾಗಿ ಮತ್ತಷ್ಟು 2 ದಿನಗಳ ಕಾಲ ಈ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. 2 ದಿನಗಳ ಕಾಲ ಸದನವನ್ನ ವಿಸ್ತರಣೆ ಮಾಡಬೇಕು, ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಕೂಡ ಒಲವನ್ನ ತೋರಿದ್ದಾರೆ. ನರೇಗಾ ವಿಚಾರವಾಗಿ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ಈವರೆಗೂ ಕೂಡ ನರೇಗಾ ವಿಚಾರವಾಗಿ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ. ಒಂದಷ್ಟು ಕಾಲಹರಣ, ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಆದ್ರೆ ನರೇಗಾದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ, ನರೇಗಾದಲ್ಲಿ ಕಾರ್ಮಿಕರಿಗೆ ಮೋಸ ಆಗ್ತಾ ಇದೆ, ನರೇಗಾ ಬದಲಾವಣೆ ಮಾಡಿದ್ದಾರೆ, ಹೆಸರು ಬದಲಾವಣೆ ಮಾಡಿರೋದಕ್ಕೆ ವಿರೋಧ ಇದೆ. ಇಂಥದ್ದೆಲ್ಲ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸರ್ಕಾರ ಈ ಅಧಿವೇಶನವನ್ನ ಕರೆದಿತ್ತು. ಆದರೆ ಅದ ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ. ಹಾಗಾಗಿ 2 ದಿನಗಳ ಕಾಲ ಸದನವನ್ನ ಮುಂದೂಡಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ಹಾಗಾದ್ರೆ ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ಈ ಸದನವನ್ನ ಮುಂದೂಡಿಕೆ ಮಾಡ್ತಾರಾ, ವಿಸ್ತರಣೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಕರೆದಿರೋದು ಈ ನರೇಗಾ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಆದ್ರೆ ಅದರ ವಿಚಾರ ಯಾವುದೇ ಚರ್ಚೆಗಳಾಗಿಲ್ಲ. ಚರ್ಚೆ ಆದ ನಂತರದಲ್ಲಿ ಒಂದಷ್ಟು ಕ್ಲಾರಿಟಿಯನ್ನ ಕೂಡ ಕೊಡಲಾಗುತ್ತೆ. ಆದ್ರೆ ಚರ್ಚೆನೇ ನಡೆದಿಲ್ಲ ಇಲ್ಲಿ ಅನ್ನುವಂತ ವಿಚಾರ ಈಗ ಮುನ್ನೆಲೆಯಲ್ಲಿಟ್ಕೊಂಡು 2 ದಿನಗಳ ಕಾಲ ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚಿಂತನೆಗಳು ನಡೆದಿದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಸಿಎಂ ಮಾತಾಡ್ತಾ ಬಹಳ ವಿಷಾದವನ್ನ, ಬೇಸರವನ್ನ ವ್ಯಕ್ತಪಡಿಸಿದ್ರು. ಶಾಸಕರೇ ಇಲ್ವಲ್ಲ ಅನ್ನುವಂತ ವಿಷಾದ. ಯಾರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾವ ವಿಚಾರ ಚರ್ಚೆ ಮಾಡೋದು, ಯಾವುದೇ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಡಿ, ಬೇರೆ ಬೇರೆ ಊರುಗಳಿಗೆ ಹೋಗಬೇಡಿ, ಇಲ್ಲಿ ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡಿ ಅನ್ನುವಂತ ಬಹಳ ನೇರ ಸಂದೇಶವನ್ನ ಸಿಎಂఏ ಕೊಟ್ಟರು ಸದನದಲ್ಲಿ. ಆ ನಂತರದಲ್ಲೂ ಕೂಡ ಅದೇ ಹಾಜರಾತಿಯ ಕೊರತೆ ಎದ್ದು ಕಾಣ್ತಾ ಇತ್ತು. ಈಗ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನ್ರೇಗಾ ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದಷ್ಟು ಮಾತುಕತೆಗಳು ನಡೆದಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಅಧಿವೇಶನ 2 ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗುತ್ತೆ ಅಥವಾ ವಿಸ್ತರಣೆಯನ್ನ ಮಾಡಲಾಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಅಂದ್ರೆ ಸೋಮವಾರ ಹಾಗೂ ಮಂಗಳವಾರ 2 ದಿನಗಳ ಕಾಲ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ವಿಶೇಷ ಅಧಿವೇಶನವನ್ನ ಕರೆದಿದ್ರು. ವಿಶೇಷ ಅಧಿವೇಶನವನ್ನ ಕರೆದು ಇಲ್ಲಿ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಮಾಡಲಾಗಿತ್ತು. ಆದ್ರೆ ಈ ಕಲಾಪ ಆರಂಭ ಆದ ನಂತರದಲ್ಲಿ ನಡೆದಿರುವಂತಹ ಚರ್ಚೆಗಳನ್ನ ಗಮನಿಸಿದ್ರೆ ಅಂಥದ್ದು ಯಾವುದೇ ಚರ್ಚೆಗಳು ನಡೆದಿಲ್ಲ. ಹಾಗಾಗಿ ಮತ್ತಷ್ಟು 2 ದಿನಗಳ ಕಾಲ ಈ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. 2 ದಿನಗಳ ಕಾಲ ಸದನವನ್ನ ವಿಸ್ತರಣೆ ಮಾಡಬೇಕು, ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಕೂಡ ಒಲವನ್ನ ತೋರಿದ್ದಾರೆ. ನರೇಗಾ ವಿಚಾರವಾಗಿ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ಈವರೆಗೂ ಕೂಡ ನರೇಗಾ ವಿಚಾರವಾಗಿ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ. ಒಂದಷ್ಟು ಕಾಲಹರಣ, ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಆದ್ರೆ ನರೇಗಾದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ, ನರೇಗಾದಲ್ಲಿ ಕಾರ್ಮಿಕರಿಗೆ ಮೋಸ ಆಗ್ತಾ ಇದೆ, ನರೇಗಾ ಬದಲಾವಣೆ ಮಾಡಿದ್ದಾರೆ, ಹೆಸರು ಬದಲಾವಣೆ ಮಾಡಿರೋದಕ್ಕೆ ವಿರೋಧ ಇದೆ. ಇಂಥದ್ದೆಲ್ಲ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸರ್ಕಾರ ಈ ಅಧಿವೇಶನವನ್ನ ಕರೆದಿತ್ತು. ಆದರೆ ಅದ ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ. ಹಾಗಾಗಿ 2 ದಿನಗಳ ಕಾಲ ಸದನವನ್ನ ಮುಂದೂಡಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ಹಾಗಾದ್ರೆ ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ಈ ಸದನವನ್ನ ಮುಂದೂಡಿಕೆ ಮಾಡ್ತಾರಾ, ವಿಸ್ತರಣೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಕರೆದಿರೋದು ಈ ನರೇಗಾ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಆದ್ರೆ ಅದರ ವಿಚಾರ ಯಾವುದೇ ಚರ್ಚೆಗಳಾಗಿಲ್ಲ. ಚರ್ಚೆ ಆದ ನಂತರದಲ್ಲಿ ಒಂದಷ್ಟು ಕ್ಲಾರಿಟಿಯನ್ನ ಕೂಡ ಕೊಡಲಾಗುತ್ತೆ. ಆದ್ರೆ ಚರ್ಚೆನೇ ನಡೆದಿಲ್ಲ ಇಲ್ಲಿ ಅನ್ನುವಂತ ವಿಚಾರ ಈಗ ಮುನ್ನೆಲೆಯಲ್ಲಿಟ್ಕೊಂಡು 2 ದಿನಗಳ ಕಾಲ ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚಿಂತನೆಗಳು ನಡೆದಿದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಸಿಎಂ ಮಾತಾಡ್ತಾ ಬಹಳ ವಿಷಾದವನ್ನ, ಬೇಸರವನ್ನ ವ್ಯಕ್ತಪಡಿಸಿದ್ರು. ಶಾಸಕರೇ ಇಲ್ವಲ್ಲ ಅನ್ನುವಂತ ವಿಷಾದ.
ಯಾರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾವ ವಿಚಾರ ಚರ್ಚೆ ಮಾಡೋದು, ಯಾವುದೇ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಡಿ, ಬೇರೆ ಬೇರೆ ಊರುಗಳಿಗೆ ಹೋಗಬೇಡಿ, ಇಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ ಅನ್ನುವಂತ ಬಹಳ ನೇರ ಸಂದೇಶವನ್ನ ಸಿಎಂఏ ಕೊಟ್ಟರು ಸದನದಲ್ಲಿ. ಆ ನಂತರದಲ್ಲೂ ಕೂಡ ಅದೇ ಹಾಜರಾತಿಯ ಕೊರತೆ ಎದ್ದು ಕಾಣ್ತಾ ಇತ್ತು. ಈಗ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನ್ರೇಗಾ ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದಷ್ಟು ಮಾತುಕತೆಗಳು ನಡೆದಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಅಧಿವೇಶನ 2 ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗುತ್ತೆ ಅಥವಾ ವಿಸ್ತರಣೆಯನ್ನ ಮಾಡಲಾಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಅಂದ್ರೆ ಸೋಮವಾರ ಹಾಗೂ ಮಂಗಳವಾರ 2 ದಿನಗಳ ಕಾಲ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ವಿಶೇಷ ಅಧಿವೇಶನವನ್ನ ಕರೆದಿದ್ರು. ವಿಶೇಷ ಅಧಿವೇಶನವನ್ನ ಕರೆದು ಇಲ್ಲಿ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಮಾಡಲಾಗಿತ್ತು. ಆದ್ರೆ ಈ ಕಲಾಪ ಆರಂಭ ಆದ ನಂತರದಲ್ಲಿ ನಡೆದಿರುವಂತಹ ಚರ್ಚೆಗಳನ್ನ ಗಮನಿಸಿದ್ರೆ ಅಂಥದ್ದು ಯಾವುದೇ ಚರ್ಚೆಗಳು ನಡೆದಿಲ್ಲ. ಹಾಗಾಗಿ ಮತ್ತಷ್ಟು 2 ದಿನಗಳ ಕಾಲ ಈ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. 2 ದಿನಗಳ ಕಾಲ ಸದನವನ್ನ ವಿಸ್ತರಣೆ ಮಾಡಬೇಕು, ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಕೂಡ ಒಲವನ್ನ ತೋರಿದ್ದಾರೆ. ನರೇಗಾ ವಿಚಾರವಾಗಿ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ಈವರೆಗೂ ಕೂಡ ನರೇಗಾ ವಿಚಾರವಾಗಿ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ. ಒಂದಷ್ಟು ಕಾಲಹರಣ, ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಆದರೆ ನರೇಗಾದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ, ನರೇಗಾದಲ್ಲಿ ಕಾರ್ಮಿಕರಿಗೆ ಮೋಸ ಆಗ್ತಾ ಇದೆ, ನರೇಗಾ ಬದಲಾವಣೆ ಮಾಡಿದ್ದಾರೆ, ಹೆಸರು ಬದಲಾವಣೆ ಮಾಡಿರೋದಕ್ಕೆ ವಿರೋಧ ಇದೆ. ಇಂಥದ್ದೆಲ್ಲ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸರ್ಕಾರ ಈ ಅಧಿವೇಶನವನ್ನ ಕರೆದಿತ್ತು. ಆದರೆ ಅದ ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ. ಹಾಗಾಗಿ 2 ದಿನಗಳ ಕಾಲ ಸದನವನ್ನ ಮುಂದೂಡಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ಹಾಗಾದ್ರೆ ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ಈ ಸದನವನ್ನ ಮುಂದೂಡಿಕೆ ಮಾಡ್ತಾರಾ, ವಿಸ್ತರಣೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಕರೆದಿರೋದು ಈ ನರೇಗಾ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಆದ್ರೆ ಅದರ ವಿಚಾರ ಯಾವುದೇ ಚರ್ಚೆಗಳಾಗಿಲ್ಲ. ಚರ್ಚೆ ಆದ ನಂತರದಲ್ಲಿ ಒಂದಷ್ಟು ಕ್ಲಾರಿಟಿಯನ್ನ ಕೂಡ ಕೊಡಲಾಗುತ್ತೆ. ಆದ್ರೆ ಚರ್ಚೆನೇ ನಡೆದಿಲ್ಲ ಇಲ್ಲಿ ಅನ್ನುವಂತ ವಿಚಾರ ಈಗ ಮುನ್ನೆಲೆಯಲ್ಲಿಟ್ಕೊಂಡು 2 ದಿನಗಳ ಕಾಲ ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚಿಂತನೆಗಳು ನಡೆದಿದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಸಿಎಂ ಮಾತಾಡ್ತಾ ಬಹಳ ವಿಷಾದವನ್ನ, ಬೇಸರವನ್ನ ವ್ಯಕ್ತಪಡಿಸಿದ್ರು. ಶಾಸಕರೇ ಇಲ್ವಲ್ಲ ಅನ್ನುವಂತ ವಿಷಾದ. ಯಾರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾವ ವಿಚಾರ ಚರ್ಚೆ ಮಾಡೋದು, ಯಾವುದೇ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಡಿ, ಬೇರೆ ಬೇರೆ ಊರುಗಳಿಗೆ ಹೋಗಬೇಡಿ, ಇಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ ಅನ್ನುವಂತ ಬಹಳ ನೇರ ಸಂದೇಶವನ್ನ ಸಿಎಂఏ ಕೊಟ್ಟರು ಸದನದಲ್ಲಿ. ಆ ನಂತರದಲ್ಲೂ ಕೂಡ ಅದೇ ಹಾಜರಾತಿಯ ಕೊರತೆ ಎದ್ದು ಕಾಣ್ತಾ ಇತ್ತು. ಈಗ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನ್ರೇಗಾ ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದಷ್ಟು ಮಾತುಕತೆಗಳು ನಡೆದಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಅಧಿವೇಶನ 2 ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗುತ್ತೆ ಅಥವಾ ವಿಸ್ತರಣೆಯನ್ನ ಮಾಡಲಾಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಅಂದ್ರೆ ಸೋಮವಾರ ಹಾಗೂ ಮಂಗಳವಾರ 2 ದಿನಗಳ ಕಾಲ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ.